5 ಇಂದ್ರಿಯಗಳ ಶಕ್ತಿಯ ಪವಿತ್ರ ರಹಸ್ಯ. ಯೆಸ್ ಸೂತ್ರದ ಸ್ಥಾಪಕ ವಿಶ್ವಗುರು ಬೋಧನೆ. ವಿಡಿಯೋ ವಿವರಣೆ. ಈ ವಿಡಿಯೋದಲ್ಲಿ ಯೆಸ್ ಸೂತ್ರದ ಸ್ಥಾಪಕರಾದ ವಿಶ್ವಗುರುವರಿಂದ ಪ್ರಸ್ತುತಪಡಿಸಲಾದ 5 ಇಂದ್ರಿಯಗಳ ಅಂತರ್ಗತ ಶಕ್ತಿ ಕುರಿತು ಆಳವಾದ ಬೋಧನೆಗಳನ್ನು ತಿಳಿಯಿರಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇಂದ್ರಿಯಗಳು ನಮ್ಮ ದೇಹದ ರಕ್ತವನ್ನು ಶುದ್ಧಗೊಳಿಸುವ ಮಹತ್ವಪೂರ್ಣ ದ್ವಾರಗಳಾಗಿವೆ. ನಮ್ಮ ಇಂದ್ರಿಯಗಳಿಗೆ ಶುದ್ಧ, ಸಾತ್ವಿಕ ಮತ್ತು ಪವಿತ್ರ ತರಬೇತಿ ನೀಡಿದರೆ, ರಕ್ತ ಶುದ್ಧವಾಗಿ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಒದಗಿಸುತ್ತದೆ. ಆದರೆ ಕೆಟ್ಟ ತರಬೇತಿ, ಅಶುದ್ಧ ಅನುಭವಗಳು ನಮ್ಮ ಆರೋಗ್ಯ ಮತ್ತು ಸ್ವಭಾವಕ್ಕೆ ಹಾನಿ ಮಾಡುತ್ತವೆ. ಜೀವನದ ಸತ್ಯಾರ್ಥವೆಂದರೆ ಜನ್ಮದಿಂದ ಮರಣದವರೆಗೆ ಶುದ್ಧ ರಕ್ತ ಕಾಪಾಡುವುದು ಮತ್ತು ಇಂದ್ರಿಯಗಳನ್ನು ಪವಿತ್ರವಾಗಿಟ್ಟುಕೊಳ್ಳುವುದು. ಈ ಪವಿತ್ರ ಯೆಸ್ ಸೂತ್ರದ ಬೋಧನೆಯ ಮೂಲಕ ಆರೋಗ್ಯ, ಶಕ್ತಿ ಮತ್ತು ಶ್ರೇಷ್ಠ ಮಾನವ ಜೀವನಕ್ಕೆ ದಾರಿ ತೋರಿಸುತ್ತದೆ. ಈ ಮಹತ್ವಪೂರ್ಣ ಸಂದೇಶವನ್ನು ತಿಳಿದುಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿ. ನಿಬಂಧನೆ: 5 ಇಂದ್ರಿಯಗಳ ಅಂತರ್ಗತ ಶಕ್ತಿ. ಯೆಸ್ ಸೂತ್ರದ ಸ್ಥಾಪಕ ವಿಶ್ವಗುರುವರ ಬೋಧನೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಬಹುಮಂದಿ ತಮ್ಮ ಆರೋಗ್ಯ ಮತ್ತು ಜೀವನ ಶಕ್ತಿಯ ಮೂಲವಾದ 5 ಇಂದ್ರಿಯಗಳ ಮಹತ್ವವನ್ನು ಅರಿಯದೆ ಬದುಕುತ್ತಿದ್ದಾರೆ. ನಾವು ನೋಡೋ, ಕೇಳೋ, ನುಡಿ, ರುಚಿ ಮತ್ತು ಸ್ಪರ್ಶಿಸುವ ಎಲ್ಲ ವಿಷಯಗಳು ನಮ್ಮ ದೇಹದೊಳಗೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬ ಅರಿವು ಇಲ್ಲದಿರುವುದು ದುರಂತ. ಯೆಸ್ ಸೂತ್ರದ ಸ್ಥಾಪಕರಾದ ವಿಶ್ವಗುರುಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಪಂಚೇಂದ್ರಿಯಗಳು ಕೇವಲ ಜ್ಞಾನೇಂದ್ರಿಯಗಳಷ್ಟೇ ಅಲ್ಲ. ಅವು ನಮ್ಮ ರಕ್ತವನ್ನು ಶುದ್ಧಗೊಳಿಸುವ ಶಕ್ತಿಯ ಗುಪ್ತದ್ವಾರಗಳು ಹೌದು. ವಿಶ್ವಗುರುವರ ಪ್ರಕಾರ ಈ 5 ಇಂದ್ರಿಯಗಳು ನಮಗೆ ಹೊರಗಿನ ಜಗತ್ತನ್ನು ಅನುಭವಿಸಲು ಸಹಾಯ ಮಾಡುವಷ್ಟೇ ಅಲ್ಲದೆ, ಅವುಗಳ ಮೂಲಕ ನಮ್ಮ ದೇಹದೊಳಗೆ ಪ್ರವೇಶಿಸುವ ಪ್ರತಿಯೊಂದು ಅನುಭವವು ನಮ್ಮ ರಕ್ತದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಇಂದ್ರಿಯಗಳಿಗೆ ಉತ್ತಮ ತರಬೇತಿ ನೀಡಿದರೆ, ಶುದ್ಧ ದೃಶ್ಯಗಳು, ಮೃದು ಶಬ್ದಗಳು, ಪವಿತ್ರ ವಾಸನೆಗಳು, ಸಾತ್ವಿಕ ಆಹಾರ, ಸುದೃಢ ಸ್ಪರ್ಶ, ನಮ್ಮ ರಕ್ತ ಶುದ್ಧವಾಗುತ್ತೆ. ಆದರೆ ಇಂದ್ರಿಯಗಳಿಗೆ ಕೆಟ್ಟ ತರಬೇತಿ ನೀಡಿದರೆ, ಅಶುದ್ಧ ಚಿತ್ರಗಳು, ಕಿರಿಕಿರಿ ಧ್ವನಿಗಳು, ವಿಷಕಾರಿ ವಾಸನೆಗಳು, ತಾಮಸಿಕ ಆಹಾರ, ದುರ್ಬಲ ಸ್ಪರ್ಶ, ನಮ್ಮ ರಕ್ತ ದೂಷಿತವಾಗುತ್ತದೆ. ಇದು ತುಂಬಾ ಆಳವಾದ ಸತ್ಯ. ವಿಶ್ವಗುರುಗಳು ಹೇಳುವಂತೆ ಶುದ್ಧ ರಕ್ತವೇ ಆರೋಗ್ಯ, ಶುದ್ಧ ರಕ್ತವೇ ದೈಹಿಕ ಹಾಗೂ ಮಾನಸಿಕ ಬಲ. ಆತ್ಮೀಯ ದೃಷ್ಟಿಕೋನದಿಂದ ನೋಡುವಾಗ ಶುದ್ಧ ರಕ್ತವನ್ನೇ ದೇವರು ಎಂದು ಕರೆಯಬಹುದು. ಅದು ನಮ್ಮ ದೇಹದಲ್ಲಿರುವ ಪವಿತ್ರ ಶಕ್ತಿ. ವಿಶ್ವಗುರುವರು ಎಚ್ಚರಿಸುತ್ತಾರೆ, ನಾವು ನಮ್ಮ ಪಂಚೇಂದ್ರಿಯಗಳಿಗೆ ಯಾವುದೇ ಅಶುದ್ಧ ತರಬೇತಿ ನೀಡಬಾರದು. ಕೆಟ್ಟ ದೃಶ್ಯ, ಹಾನಿಕಾರಕ ಶಬ್ದ, ರಾಸಾಯನಿಕ ವಾಸನೆ, ಜಂಕ್ ಆಹಾರ, ಅಶುದ್ಧ ಸ್ಪರ್ಶ ಇವೆಲ್ಲವೂ ರಕ್ತವನ್ನು ಮಲಿನಮಯ ಮಾಡುತ್ತವೆ. ಇದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ, ಜೀರ್ಣಕ್ರಿಯೆಯ ದುರ್ಬಲತೆಗೆ, ರೋಗ ನಿರೋಧಕ ಶಕ್ತಿಯ ಕೊರತೆಗೆ ಮತ್ತು ನೈತಿಕತೆಯ ಕುಸಿತಕ್ಕೆ ಕಾರಣವಾಗಬಹುದು. ಆದರೆ ಶುದ್ಧ ರಕ್ತವೇ ಉತ್ತಮ ಸ್ವಭಾವ, ಶುದ್ಧ ರಕ್ತವೇ ಉತ್ತಮ ಜೀರ್ಣಶಕ್ತಿ, ಶುದ್ಧ ರಕ್ತವೇ ಉತ್ತಮ ರೋಗ ನಿರೋಧಕ ಶಕ್ತಿ. ಈ ಎಲ್ಲದರಿಂದಾಗಿ ನಮ್ಮ ಜೀವನ ಸಾತ್ವಿಕ, ಶಕ್ತಿಶಾಲಿ ಮತ್ತು ಶ್ರೇಷ್ಠವಾಗುತ್ತದೆ. ಜನ್ಮದಿಂದ ಮರಣವರೆಗೆ ಶುದ್ಧ ರಕ್ತವನ್ನು ಕಾಪಾಡುವುದು ಇದುವರೆಗಿನ ಶ್ರೇಷ್ಠ ಮಾನವ ಧರ್ಮ. ಇದೇ ಜೀವನದ ಸತ್ಯಾರ್ಥ. ಸಂಗ್ರಹವಾಗಿ ಹೇಳಬೇಕಾದರೆ, ವಿಶ್ವಗುರುವರ ಬೋಧನೆ ನಮಗೆ ಎಚ್ಚರವನ್ನು ನೀಡುತ್ತದೆ. ನಾವು ನಮ್ಮ 5 ಇಂದ್ರಿಯಗಳನ್ನು ಗೌರವದಿಂದ ನೋಡಬೇಕು. ಅವುಗಳನ್ನು ಸಂಯಮದಿಂದ ತರಬೇತಿ ನೀಡಬೇಕು. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಇವು ದೈಹಿಕ ಆರೋಗ್ಯದ, ಬೌದ್ಧಿಕ ಸ್ಪಷ್ಟತೆಯ, ಆತ್ಮಶಕ್ತಿಯ ದಿವ್ಯ ಸಾಧನಗಳು. ಇವುಗಳನ್ನು ಶುದ್ಧಪಡಿಸಿದರೆ ನಮ್ಮ ರಕ್ತ ಶುದ್ಧವಾಗುತ್ತದೆ. ರಕ್ತ ಶುದ್ಧವಾದರೆ ಜೀವನ ಶುದ್ಧವಾಗುತ್ತದೆ. ಇದೇ ವಿಶ್ವಗುರುವರ ಯೆಸ್ ಸೂತ್ರದ ಪವಿತ್ರ ಪಾಠ. ಒಂದು ಶಕ್ತಿಶಾಲಿ, ಆರೋಗ್ಯಪೂರ್ಣ ಹಾಗೂ ಆದಾರ್ಯಪೂರ್ಣ ಮಾನವ ಜೀವನಕ್ಕೆ ಮಾರ್ಗದರ್ಶನ. ಇದು 5 ಇಂದ್ರಿಯಗಳ ಅಂತರ್ಗತ ಶಕ್ತಿ. ವಿಶ್ವಗುರುವರ ಬೋಧನೆ ಆಧಾರಿತ 50 ಪ್ರೇರಣಾದಾಯಕ ನುಡಿಮುತ್ತುಗಳ ಕನ್ನಡ ಭಾಷಾಂತರ. ನಮ್ಮ ದೇಹದಲ್ಲಿ 5 ಪ್ರಮುಖ ಇಂದ್ರಿಯಗಳಿವೆ: ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಇವು ನಮ್ಮ ಇಂದ್ರಿಯಗಳೆಂದು ಕರೆಯುತ್ತಾರೆ. ನಾವು ನೋಡೋದು, ಕೇಳೋದು, ವಾಸಿಸುವುದು, ರುಚಿಸುವುದು, ಸ್ಪರ್ಶಿಸುವುದು ಎಲ್ಲವೂ ನಮ್ಮ ಇಂದ್ರಿಯಗಳ ಮೂಲಕವಾಗಿಯೇ ಆಗುತ್ತದೆ. ಯೆಸ್ ಸೂತ್ರದ ಸ್ಥಾಪಕ ವಿಶ್ವಗುರುರು ಹೇಳುತ್ತಾರೆ, ನಮ್ಮ ಇಂದ್ರಿಯಗಳಿಗೆ ನಾವು ಯಾವ ತರಬೇತಿ ನೀಡುತ್ತೇವೋ ಅದು ನೇರವಾಗಿ ನಮ್ಮ ರಕ್ತದ ಮೇಲೆ ಪ್ರಭಾವ ಬೀರುತ್ತದೆ. ಶುದ್ಧ, ಸಕಾರಾತ್ಮಕ, ಸಾತ್ವಿಕ ಅನುಭವಗಳನ್ನು ನಾವು ಇಂದ್ರಿಯಗಳಿಗೆ ನೀಡಿದರೆ ನಮ್ಮ ರಕ್ತ ಶುದ್ಧವಾಗುತ್ತದೆ.
ಆಗ ನಮ್ಮ ದೇಹ ಮತ್ತು ಮನಸ್ಸು ಬಲವಾಗಿ ಆರೋಗ್ಯವಾಗಿರುತ್ತದೆ. ಆದರೆ ಕೆಟ್ಟ, ಅಶುದ್ಧ ಮತ್ತು ಹಾನಿಕಾರಕ ಅನುಭವಗಳನ್ನು ನೀಡಿದರೆ ರಕ್ತ ಮತ್ತು ಆರೋಗ್ಯ ಮಲಿನಮಯವಾಗುತ್ತದೆ. ಅದು ನಮ್ಮ ಶಕ್ತಿ, ಜೀರ್ಣಕ್ರಿಯೆ, ರೋಗ ನಿರೋಧಕ ಶಕ್ತಿ ಮತ್ತು ನೈತಿಕತೆಗೆ ಹಾನಿ ಮಾಡಬಹುದು. ಜೀವನದ ಉದ್ದೇಶವೇನು ಎಂದರೆ ಜನ್ಮದಿಂದ ಮರಣದವರೆಗೆ ನಮ್ಮ ರಕ್ತವನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಮತ್ತು ನಮ್ಮ ಇಂದ್ರಿಯಗಳನ್ನು ಪವಿತ್ರವಾಗಿ ನೋಡಿಕೊಳ್ಳುವುದು. ಇದು ನಿಜವಾದ ಆರೋಗ್ಯ, ಬಲ ಮತ್ತು ಶ್ರೇಷ್ಠತೆಯ ರಹಸ್ಯ. ನಾವು ಈ ಪಾಠವನ್ನು ಜೀವನದಲ್ಲಿ ಅನುಸರಿಸಿದರೆ ಆರೋಗ್ಯ, ಶಕ್ತಿ ಮತ್ತು ಶ್ರೇಷ್ಠ ಜೀವನ ನಮ್ಮದಾಗುತ್ತದೆ. ನಿಮ್ಮ 5 ಇಂದ್ರಿಯಗಳಿಗೆ ಉತ್ತಮ ತರಬೇತಿ ನೀಡಿರಿ, ನಿಮ್ಮ ಭವಿಷ್ಯದ ಆರೋಗ್ಯ ಅದರಲ್ಲಿ ಇರುವುದು. ಯೆಸ್ ಸೂತ್ರದ ಸ್ಥಾಪಕ ವಿಶ್ವಗುರುರು ಹೇಳುತ್ತಾರೆ, ನಮ್ಮ ಇಂದ್ರಿಯಗಳಿಗೆ ನಾವು ಯಾವ ತರಬೇತಿ ನೀಡುತ್ತೇವೋ ಅದು ನೇರವಾಗಿ ನಮ್ಮ ರಕ್ತದ ಮೇಲೆ ಪ್ರಭಾವ ಬೀರುತ್ತದೆ. ಶುದ್ಧ, ಸಕಾರಾತ್ಮಕ, ಸಾತ್ವಿಕ ಅನುಭವಗಳನ್ನು ನಾವು ಇಂದ್ರಿಯಗಳಿಗೆ ನೀಡಿದರೆ ನಮ್ಮ ರಕ್ತ ಶುದ್ಧವಾಗುತ್ತದೆ. ಆಗ ನಮ್ಮ ದೇಹ ಮತ್ತು ಮನಸ್ಸು ಬಲವಾಗಿ ಆರೋಗ್ಯವಾಗಿರುತ್ತದೆ. ಆದರೆ ಕೆಟ್ಟ, ಅಶುದ್ಧ ಮತ್ತು ಹಾನಿಕಾರಕ ಅನುಭವಗಳನ್ನು ನೀಡಿದರೆ ರಕ್ತ ಮತ್ತು ಆರೋಗ್ಯ ಮಲಿನಮಯವಾಗುತ್ತದೆ. ಅದು ನಮ್ಮ ಶಕ್ತಿ, ಜೀರ್ಣಕ್ರಿಯೆ, ರೋಗ ನಿರೋಧಕ ಶಕ್ತಿ ಮತ್ತು ನೈತಿಕತೆಗೆ ಹಾನಿ ಮಾಡಬಹುದು. ಜೀವನದ ಉದ್ದೇಶವೇನು ಎಂದರೆ ಜನ್ಮದಿಂದ ಮರಣದವರೆಗೆ ನಮ್ಮ ರಕ್ತವನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಮತ್ತು ನಮ್ಮ ಇಂದ್ರಿಯಗಳನ್ನು ಪವಿತ್ರವಾಗಿ ನೋಡಿಕೊಳ್ಳುವುದು. ಇದು ನಿಜವಾದ ಆರೋಗ್ಯ, ಬಲ ಮತ್ತು ಶ್ರೇಷ್ಠತೆಯ ರಹಸ್ಯ. ನಾವು ಈ ಪಾಠವನ್ನು ಜೀವನದಲ್ಲಿ ಅನುಸರಿಸಿದರೆ ಆರೋಗ್ಯ, ಶಕ್ತಿ ಮತ್ತು ಶ್ರೇಷ್ಠ ಜೀವನ ನಮ್ಮದಾಗುತ್ತದೆ. ನಿಮ್ಮ 5 ಇಂದ್ರಿಯಗಳಿಗೆ ಉತ್ತಮ ತರಬೇತಿ ನೀಡಿರಿ, ನಿಮ್ಮ ಭವಿಷ್ಯದ ಆರೋಗ್ಯ ಅದರಲ್ಲಿ ಇರುವುದು. ಇಂದ್ರಿಯಗಳು ಜಗತ್ತಿನ ಕಿಟಕಿಗಳು ಮಾತ್ರವಲ್ಲ, ಅವು ಆತ್ಮದ ಬಾಗಿಲುಗಳು. ಶುದ್ಧತೆಯ ಪಥವು ಬಾಹ್ಯ ನಿಯಂತ್ರಣದಿಂದ ಆರಂಭವಾಗುತ್ತದೆ. ನೀವು ನೋಡುವುದು, ಕೇಳುವುದು, ವಾಸನೆ ಪಡುವುದು, ರುಚಿಸುವುದು ಮತ್ತು ಸ್ಪರ್ಶಿಸುವ ಪ್ರತಿಯೊಂದು ಅನುಭವವು ನಿಮ್ಮ ಜೀವನವನ್ನು ರೂಪಿಸುತ್ತವೆ. ಇಂದ್ರಿಯಗಳ ನಿಯಂತ್ರಣ ಎಂದರೆ ನಿಮ್ಮ ಬದುಕಿನ ನಿಯಂತ್ರಣ. 5 ಇಂದ್ರಿಯಗಳು ದೈವಿಕ ಸಾಧನಗಳು, ಅವುಗಳನ್ನು ಶುದ್ಧವಾಗಿ ಉಪಯೋಗಿಸಿ. ಪವಿತ್ರ ಜೀವನಕ್ಕೆ ಪ್ರಾರಂಭ ಬಿಂದು ಎಂದರೆ ಶುದ್ಧ ಇಂದ್ರಿಯಗಳು. ನೀವು ಇಂದ್ರಿಯಗಳಲ್ಲಿ ಏನು ಪ್ರವೇಶಿಸುತ್ತೀರೋ ಅದೇ ರಕ್ತದಲ್ಲಿ ಬೀಳುತ್ತದೆ. ಇಂದ್ರಿಯಗಳು ನಿಮ್ಮ ಸ್ವಭಾವದ ಶಿಲ್ಪಿಗಳು. ಇಂದ್ರಿಯಗಳು ಶಾಂತ ಶಿಕ್ಷಕರು, ಅವುಗಳಿಗೆ ಜ್ಞಾನದಿಂದ ತರಬೇತಿ ನೀಡಿ. ಶುದ್ಧ ರಕ್ತ ಎಂದರೆ ಕೇವಲ ವೈದ್ಯಕೀಯ ಸ್ಥಿತಿ ಅಲ್ಲ, ಅದು ಆತ್ಮೀಯ ಸಾಧನೆ. ಉತ್ತಮ ಆರೋಗ್ಯ ಶುದ್ಧ ರಕ್ತದಿಂದ ಆರಂಭವಾಗುತ್ತದೆ. ಶುದ್ಧ ರಕ್ತ ಶುದ್ಧ ಬದುಕಿನಿಂದ ಬರುತ್ತದೆ. ನಿಮ್ಮ ಶಿರಾನಾಳಗಳಲ್ಲಿ ಹರಿಯುವುದು ನೀವು ಇಂದ್ರಿಯಗಳಲ್ಲಿ ಆಹ್ವಾನಿಸಿದದ್ದೇಯಾಗಿದೆ. ಕಳಪೆ ಇಂದ್ರಿಯಾನುಭವಗಳು ಕಳಪೆ ರಕ್ತವನ್ನು ಉಂಟುಮಾಡುತ್ತವೆ. ನಿಮ್ಮ ಒಳಜಲವನ್ನು ರಕ್ಷಿಸಿ. ಶುದ್ಧ ರಕ್ತವೇ ಶಕ್ತಿ, ರೋಗನಿರೋಧಕತೆ ಮತ್ತು ಮನಃಶುದ್ಧಿಯ ರಹಸ್ಯ ಸೂತ್ರ. ರಕ್ತ ಪವಿತ್ರ, ಅದನ್ನು ಮಾಲಿನ್ಯಗೊಳಿಸದೆ ಸಾಕಿರಿ. ಶುದ್ಧ ರಕ್ತವೇ ಆತ್ಮದ ಮಾತು, ಅದನ್ನು ಶುದ್ಧವಾಗಿ ಇಡಿರಿ, ದೈವಿಕವಾಗಿ ಇಡಿರಿ. ಶುದ್ಧ ಇಂದ್ರಿಯಗಳ ಮೂಲಕ ರಿಫೈನ್ಡ್ ರಕ್ತವೇ ನಿಮ್ಮ ಅಂತರದ ಶಕ್ತಿ. ರಕ್ತ ಕೇವಲ ಜೀವವಾಹಿನಿ ಅಲ್ಲ, ಅದು ನಿಮ್ಮ ಸ್ವಭಾವದ ಆವರಣ. ದೇಹದ ಮಾತು ರಕ್ತ, ಅದನ್ನು ಶುದ್ಧವಾಗಿಟ್ಟುಕೊಳ್ಳಿ. ಉತ್ತಮ ಸ್ವಭಾವ ಶುದ್ಧ ರಕ್ತದಲ್ಲಿಯೇ ಹುಟ್ಟುತ್ತದೆ. ಶುದ್ಧ ಮನಸ್ಸು ಶುದ್ಧ ರಕ್ತ ಹೊಂದಿದ ದೇಹದಲ್ಲಿಯೇ ವಾಸಿಸುತ್ತದೆ. ನಿಮ್ಮ ಚಿಂತೆಗಳಿಗೆ ಪೋಷಣೆ ನೀಡುವುದು ರಕ್ತ, ಅದನ್ನು ಪವಿತ್ರವಾಗಿಡಿ. ಮನಃಶುದ್ಧಿಗೆ ಕೇವಲ ಯತ್ನವಲ್ಲ, ಅದು ದೈಹಿಕ ಶುದ್ಧತೆಯ ಫಲವಾಗಿದೆ. ಜ್ಞಾನಕ್ಕೆ ಅಡಿಪಾಯ ಪುಸ್ತಕಗಳಲ್ಲಿ ಇಲ್ಲ, ಶುದ್ಧ ರಕ್ತದಲ್ಲಿ ಇದೆ. ಶುದ್ಧ ರಕ್ತವು ಶುದ್ಧ ಚಿಂತನೆಗಳನ್ನು ಉತ್ಪತ್ತಿ ಮಾಡುತ್ತದೆ. ಶುದ್ಧ ಚಿಂತನೆಗಳು ಶ್ರೇಷ್ಠ ಜೀವನವನ್ನು ರೂಪಿಸುತ್ತವೆ. ನಿಮ್ಮ ರೋಗನಿರೋಧಕ ಶಕ್ತಿಗೆ ಕೇವಲ ಆಹಾರವಲ್ಲ, ನೀವು ನೋಡುವುದು, ಕೇಳುವುದು ಕೂಡ ಮುಖ್ಯ. ಜೀರ್ಣಶಕ್ತಿ ಕೇವಲ ದೇಹದ ಕ್ರಿಯೆಯಲ್ಲ, ಅದು ನೈತಿಕತೆ ಮತ್ತು ಮನಸ್ಸಿಗೂ ಸಂಬಂಧಿಸಿದೆ. ಪ್ರತಿಯೊಂದು ಶುದ್ಧ ಕ್ರಿಯೆ ನಿಮ್ಮ ರಕ್ತವನ್ನು ಮತ್ತು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ನಿಮ್ಮ ಶ್ರೇಷ್ಠತೆ ನಿಮ್ಮ ರಕ್ತದಲ್ಲಿ ಬರೆದಿರುತ್ತದೆ, ಜಾಗರೂಕತೆಯಿಂದ ಬರೆಯಿರಿ. ಯೆಸ್ ಸೂತ್ರವೆಂದರೆ ಇಂದ್ರಿಯ ಶಕ್ತಿಯ ಮೂಲಕ ಪವಿತ್ರ ಜೀವನದ ವಿಜ್ಞಾನ. ವಿಶ್ವಗುರು ಬೋಧಿಸುತ್ತಾರೆ, ಆರೋಗ್ಯ ನೀಡಲ್ಪಡುವುದಲ್ಲ, ಅದು ಅರಿವಿನಿಂದ ಪಡೆಯಬೇಕಾಗಿರುವುದು. ಯೆಸ್ ಸೂತ್ರವು ಕೇವಲ ವಿಧಾನವಲ್ಲ, ಅದು ಮಾನವ ಪ್ರಗತಿಗೆ ಒಂದು ಚಳವಳಿ. ನಿಮ್ಮ ಇಂದ್ರಿಯಗಳನ್ನು ತರಬೇತಿ ನೀಡಿ, ರಕ್ತವನ್ನು ಶುದ್ಧಗೊಳಿಸಿ, ಜೀವನವನ್ನು ಉತ್ತುಂಗಕ್ಕೆ ಕೊಂಡೊಯ್ಯಿರಿ. ಇದು ಯೆಸ್ ಸೂತ್ರದ ಕ್ರಿಯಾಶೀಲ ರೂಪ. ವಿಶ್ವಗುರುವರ ಜ್ಞಾನ ನಮಗೆ ತಿಳಿಸುತ್ತದೆ, ಇಂದ್ರಿಯಗಳು ದೈವಿಕ ಕೊಡುಗೆಗಳು, ಅವುಗಳನ್ನು ನಷ್ಟ ಮಾಡಬೇಡಿ. ಯೆಸ್ ಸೂತ್ರವು ನೆನಪಿಸುತ್ತದೆ, ಜೀವನವೆಂದರೆ ರಕ್ತ ಶುದ್ಧೀಕರಣದ ಯಾನ.
ಜನ್ಮದಿಂದ ಮರಣದವರೆಗೆ ರಕ್ತವನ್ನು ಶುದ್ಧಪಡಿಸುವುದು ಮಾನವನ ಪವಿತ್ರ ಕರ್ತವ್ಯ. ವಿಶ್ವಗುರುರ ಬೋಧನೆ ಸಾದಾ ಮತ್ತು ಸರಳ, ಬಾಹ್ಯ ಶಿಸ್ತಿನಿಂದ ಆಂತರಿಕ ರೂಪಾಂತರ. ಯೇಸ್ ಸೂತ್ರ ಶ್ರೇಷ್ಠ ಸಮಾಜದ ದೈವಿಕ ವಿಜ್ಞಾನ. ಇಂದ್ರಿಯಗಳಲ್ಲಿ ಪ್ರಭುತ್ವ ಹೊಂದಿದವನು ಆರೋಗ್ಯ, ಶಾಂತಿ ಮತ್ತು ಆತ್ಮಶಕ್ತಿಯ ಪ್ರಭು. ನಿಮ್ಮ ಜೀವನ ಪವಿತ್ರ, ಅದನ್ನು ಶುದ್ಧ ಇಂದ್ರಿಯಗಳಿಂದ ಆರಂಭಿಸಿ. ಶಿಸ್ತಿನ ಕಣ್ಣು ಮತ್ತು ಕಿವಿಯಿಂದ ಶಾಂತಿಯ ಹೃದಯ ದೊರೆಯುತ್ತದೆ. ನಿಮ್ಮ ಆಧ್ಯಾತ್ಮಿಕ ಆರೋಗ್ಯಕ್ಕೆ ಪ್ರಾರಂಭವೇ ದೈಹಿಕ ಶುದ್ಧತೆ. ಆರೋಗ್ಯವೆಂದರೆ ಕೇವಲ ಬದುಕುವುದಲ್ಲ, ಅದು ಪವಿತ್ರವಾಗಿ ಬದುಕುವುದು. ನಿಮ್ಮ ಪ್ರತಿಯೊಂದು ಇಂದ್ರಿಯವೂ ನಿಮ್ಮೊಳಗಿನ ದೇವತ್ವವನ್ನು ಪ್ರತಿಬಿಂಬಿಸಲಿ. ಇಂದ್ರಿಯಗಳು ಸೇತುವೆಗಳಂತೆ, ಅವು ನಿಮ್ಮನ್ನು ಎಲ್ಲಿ ಕೊಂಡೊಯ್ಯಬೇಕು ಎಂಬುದು ನಿಮ್ಮ ಆಯ್ಕೆ. ಶುದ್ಧ ಇಂದ್ರಿಯಗಳು ಶುದ್ಧ ಆತ್ಮವನ್ನು ಪ್ರಕಾಶಿಸುತ್ತವೆ. ಚಿಂತಿತ ಜೀವನವನ್ನು ಬದುಕಿ ನಿಮ್ಮ ಇಂದ್ರಿಯಗಳನ್ನು ದನವೆಂದೇ ಕಾಯಿರಿ. ನೀವು ಉತ್ತಮ ತರಬೇತಿ ನೀಡಿದ ಪ್ರತಿಯೊಂದು ಇಂದ್ರಿಯವೂ ದೇವರಿಗೆ ಸಲ್ಲುವ ಪ್ರಾರ್ಥನೆ. ದೇಹ ದೇವಾಲಯವಾಗಿದೆ, ಇಂದ್ರಿಯಗಳು ಅದರ ಪವಿತ್ರ ಬಾಗಿಲುಗಳು.